ಸ್ವಾಮಿ ಎಲ್ರಿಗೂ ನೋಡಿ ಸ್ವಾಮಿ, ಆ ದೂರದಲ್ಲಿ ಇಬ್ರು ಜನಪದ ಜಂಗಮರು ತಾವು ಆಯ್ತು ತಮ್ಮ ಜೀವನ ಆಯ್ತು ಅಂತಕ್ಕಂಥ ಬದುಕ್ತಿರ್ತಕ್ಕಂಥ ದಾರ್ಶನಿಕರು ಅವ್ರನ್ನ ಇವತ್ತು ಮಾತಾಡ್ಸೋವಂಥ ಪ್ರಯತ್ನ ಪಡ್ತೀನಿ. ನನ್ನ ಕಂಡಿಡಿದ್ರೆ ಏನಂತ ಗೊತ್ತಿಲ್ಲ, ಬಟ್ ಅವ್ರಿಗೆ ಅವರು ಯಾರಂತ ನನಗೆ ಗೊತ್ತು. ನಾನು ಮಾತಾಡ್ಸೋ ಪ್ರಯತ್ನ ಪಡ್ತೀನಿ. ಸ್ವಾಮಿ ಗುರುಗಳೇ, ನಮಸ್ಕಾರ ಸ್ವಾಮಿ. ನಿಂತ್ಕೊಳ್ಳಿ ಗುರುಗಳೇ, ನಮಸ್ಕಾರ ಗುರುಗಳೇ. ಯಾಕಪ್ಪ ಏನು ವಹಿಸ್ತಾರೆ? ನಿಂತ್ಕೊಳ್ಳಿ, ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ, ಇತ್ತ ಬನ್ನಿ, ನೆಳ್ಳು ಬನ್ನಿ ಸ್ವಾಮಿ. ನಾನು ಯಾರನ್ನ ಗೊತ್ತೈತೆ ಸ್ವಾಮಿ? ಇವರು ರೀಲ್ಸ್ ಮಾಡ್ತಾರಲ್ಲ, ಅವ್ರನ್ನ ನೋಡಿಲ್ವಪ್ಪ ಇವ್ರನ್ನ? ನಮಸ್ಕಾರ ಗುರುಗಳೇ. ನಮ್ಮ ಮೊಬೈಲ್ ಟಿವಿಲಿ ಬರ್ತಾರೆ ಅಂತ ಹೇಳ್ತಾರಲ್ಲ, ನಮಸ್ಕಾರ ಗುರುಗಳೇ. ಗುರುಗಳೇ, ನಿಮ್ಮ ಬಗ್ಗೆ ನಂಗೆ ಗೊತ್ತು, ನೀವು ಯಾರಂತ. ನಿಮ್ಮ ಮಗನೂ ನೋಡಿರ್ತಿರ್ತಿದ್ದೀನಿ. ನಿಮ್ ದೊಡ್ಡ ಕಲಾವಿದ್ರು ನಮಗೆ ಗೊತ್ತು ನಿಮ್ಗೆ. ಇರ್ಲಿ ಗುರುಗಳೇ, ಈಗ ಎಲ್ಲಿ ಇತ್ತ ಕಡೆ ಎಲ್ಲಿ ಹೋಗ್ತೀರಿ ಗುರುಗಳೇ? ಇನ್ನೇನಪ್ಪ ಒಟ್ಟಪಾಡು ಭಿಕ್ಷೆ ಮಾಡ್ಕೊಂಡು ಹೆಂಗೆ ಕಾಲ ಕಡೆ. ನಿಮ್ಮ ಅಂದಾಗ ನಿಮ್ಮ ಹೆಸರೇನ ಗುರುಗಳೇ? ಮಾತ್ಸಟ್ರು ಅಂತ. ಮಾತ್ಸಟ್ರು ಅಂತಲ್ಲ. ಓಹೋ, ನಮಸ್ಕಾರ ಸ್ವಾಮಿ. ಇವತ್ತು ನಮ್ಮ ಜೊತೆಗೆ ಕಂದಳಿ ಮಾದೇಶಟ್ರು ಅಂತ, ಇವರು ನಮ್ಮ ಜಿಲ್ಲೆಯಲ್ಲಿ ಅತ್ಯದ್ಭುತ ಜನಪದ ಕಲೆಗಳನ್ನ ಹೊಂದಿರತಕ್ಕಂಥ, ಏನು ತಂಬೂರಿ ಪದಗಳನ್ನ ಆಡ್ತಕ್ಕಂಥವ್ರು, ರಾತ್ರೋರಾತ್ರಿ ಕಥೆಗಳನ್ನ ಆಡ್ತಕ್ಕಂಥ ಪುಣ್ಯಾತ್ಮರು. ಎಷ್ಟೋ ಜನ ನಮ್ಮ ಜಿಲ್ಲೆಯಲ್ಲಿ ಈ ಥರ ಎಲೆಮರ ಕಾಯಿನಾಗ ಯಾವುದಕ್ಕೂ ಬರ್ದೇನೆ, ಪ್ರಚಾರಕ್ಕೂ ಬರ್ದೇನೆ, ಎಲ್ಲದರಿಂದ ದೂರ ಉಳಿದು ತಾವಾಯಿತು, ತಮ್ಮ ಕೆಲಸ ಆಯಿತು, ಹೊಟ್ಟೆ ಜೀವನ ಆಯಿತು ಅಂತ ಬದುಕ್ತಕ್ಕಂಥ ಪುಣ್ಯಾತ್ಮರು. ಅವ್ರನ್ನ ಇವತ್ತು ಅವ್ರ ಮನದಲ್ಲ ಮಾತುಗಳನ್ನ ಮಾತಿಸುವಂಥ ಪ್ರಯತ್ನ ಪಡ್ತೀನಿ. ಮಾದೇಶಟ್ರೆ ನಮಸ್ಕಾರ. ನೋಡಿ, ಈಗ ಮಾದೇಶಟ್ರೆ ನಿಮ್ಮ ಚಿಕ್ಕನಿಂದ ಇದೇ ಕೆಲಸ ಮಾಡ್ತಿದ್ದ ಮಾದೇಶಟ್ರೆ? ಚಿಕ್ಕನಿಂದ ಇದೇ ಕೆಲಸ. ನಮ್ಮ 15 ವರ್ಷಕ್ಕೆ ನಾನು ಗುಡ್ಡನ್ ಬಿಟ್ರು. ನಮ್ಮ ಒಬ್ಬ ಗುರುಗಳನ್ನ ಸೇರ್ಕೊಂಡು ಬರೀದೇ ಭಿಕ್ಷೆ ಮಾಡೋದು, ಜೀವನ ಮಾಡೋದು, ಈ ತರ ಮಾಡ್ತಾರೆ. ಅಲ್ಲ ಗುರುಗಳು, ನಿಮ್ಮ ತಂದೆಯವರು ಇದೇ ಕಲಾವಿದ್ರ? ನಮ್ಮ ತಂದೆಯವರು ಇದೇ ಕಲಾವಿದರು. ಅವರಿಂದ ನಾ ಕಲ್ತಿ ಏನ, ನನ್ನಿಂದ ಏನ ನಮ್ಮ ಮಗನಿಗೊಂದು ಸ್ವಲ್ಪ ಏನ ಕಲ್ತಿ. ಅಲ್ಲ ಗುರುಗಳೇ, ಈಗ ನಿಮ್ ವಯಸ್ಸು ಎಷ್ಟು ಗುರುಗಳೇ? ನಮ್ಗ 66 ಆಗದ. ಈಗ 66 ವರ್ಷ. ಅಣ್ಣ ನಿಮ್ಗೆ? ನನ್ಗೆ 44 ಆಗದೆ. ಓಹೋ, ಅಂದ್ರೆ ನಿಮ್ಮ ತಂದೆಯವ್ರ ಕಾಲದಿಂದ ನೀವು ಈ ತರಕ್ಕೆ ಜನಪದ ಕಲೆ ಮಾಡ್ಕೊಂಡಮ್ಮ ಗುರುಗಳ. ಇನ್ನೊಂದು ವಿಚಾರ ನೋಡಿ, ಈಗ ನೀವು ಕಲಾವಿದರು ಅಂತ ಹೇಳ್ತೀರಲ್ಲ, ಈಗ ಒಂದಷ್ಟು ಜನ ಕಲಾವಿದರುಗಳು ಈಗ ಹಾಡು ಕಲ್ತ್ಕೊಂಡು ಒಂದೊಂದು 4 ಹಾಡು ಕಲ್ತ್ಕೊಂಡಮ್ಮ, ಒಂದೇನೋ ಒಂದು ಇನ್ಸ್ಟ್ರೂಮೆಂಟ್ಲಿ ಟ್ರಾಕ್ ಹಾಕೋದು ಮಾಡೋರು, ನಾವೆಲ್ಲ ಕಲಾವಿದರು ಅಂತ ನನ್ನ ಸೇರಿಸಿ ಸ್ವಾಮಿ. ನಾನೇನು ಹೇಳ್ತಿಲ್ಲ, ನಾನು ಹೊತ್ಪಿಸಿಕೊಳ್ಕತ್ತಿಲ್ಲ. ನಮ್ಮ ಒಂದಷ್ಟು ಜನ 4 ಹಾಡು ಕಲ್ತ್ಕೊಂಡಿಮಿ. ಒಂದು ಈ ಕ್ಯಾಸೆಟಿಗೆ ಹೇಳಬಲ್ಲಪ್ಪ, ನಿಮ್ಮಂತರು ಹೇಳೋದ್ಮೇಲೆ ಒಂದು 4 ಹಾಡುಗಳು ಕಲ್ತ್ಕೊಂಡು ನಮ್ಮ ದೊಡ್ಡ ಕಲಾವಿದರು ನಮ್ಮ ಊಟ ಇಲ್ಲ ಅಂತ ಬೆರತೀವಿ ಸ್ವಾಮಿ. ಈಗ ನೀವು ಸುಮಾರಾಗ ಪದಗಳು ಕಲ್ತೀರಿ, ಹಾಡುಗಿಡಗಳು ಕಲ್ತೀರಿ? ಹಾಡುಗಿಡು ಹೇಳೋದು ಇಲ್ಲ. ಓಹೋ, ಹಾಡು ಕಲ್ತಿಲ್ಲ. ಕಥೆ ಯಾವ ದೇವ್ರ ಮೇಲೆ ಬೇಕೋ ಬೆಳಗ್ಗೆ ಕಥೆ ಮಾಡೋದು. ಮಾಸ್ಟ್ರೆ, ನೀವು ತಿಳ್ಕೊಂಡಿರೋ ಪ್ರಕಾರ ನೀವು ನಿಮ್ಮ ದೊಡ್ಡ ಗುಣ ನಿಮ್ದು. ಯಾಕಂದ್ರೆ ಹಾಡೇಳೋರು ಕಲಾವಿರಲ್ಲ ಸ್ವಾಮಿ. ನೀವಂತ ಹೇಳಿದ್ರೆ ನಮ್ಮ ಕಲ್ತ್ಕೊಳ್ಳೋರು ನಾವೇ ದೊಡ್ಡ ಕಲಾವಿದ ನಾವಿರತ್ತೀವಿ. ನೋಡಿ, ನಿಮ್ಮ ಬಾಯಲ್ಲಿ ಮಾತು ಎಂತ ಮಾತು ಬಂದವರು ದೇವ್ರಂತ ಮನ್ಸು. ನೋಡಿ ಸ್ವಾಮಿ, ಹಾಡೇಳೋರು ಪದ ಹೇಳೋರು ನಾವು ಅವರಲ್ಲ, ನಾವು ರಾತ್ರಿ ಕಥೆ ಮಾಡ್ತಕ್ಕಂಥವ್ರು ಅಂತ ಹೇಳ್ತಾರೆ. ಅದ್ರ ಅರ್ಥ ಏನೋ ಗೊತ್ತಾ ಸ್ವಾಮಿ? ಈಗ ನೀವು ಮಾಸ್ಟ್ರೆ ಈ ಕಥೆಗಳು ಹೋದಾಗ ಎಷ್ಟು ಕಥೆ ಕೇಳ್ತೀರಿ? ಎಷ್ಟೊತ್ತು ಕಟ್ಟಿ ಹೋದ್ರಿ ನಿಮ್ಮ ಕಥೆ ಒಳಗ? ಬೆಳಗ್ಗೆ 9 ಗಂಟೆ 8 ಗಂಟೆ ಸ್ಟಾರ್ಟ್ ಮಾಡಿದ್ರು, ಬೆಳಗ್ಗೆ ಕಟ್ಲು ಒಂದು ನೈಟು ಕಥೆ ಮಾಡ್ತೀವಿ. ಎಷ್ಟು ರಾತ್ರಿ ಮಾಡಿದ್ರಿ ಕಥೆ ನೀವು? ನಾವು ಒಂದು ಸಾಮಾನ್ಯವಾಗಿ 8 ರಾತ್ರಿ 9 ರಾತ್ರಿ ಕಥೆ ಮಾಡ್ತೀವಿ. ಅಯ್ಯೋ ನಮ್ಮ ಅಪ್ಪನವ್ರೆ, ಏನಪ್ಪ ಇದು ಉಂಟಪ್ಪ ಕಥೆ? ಈ ತಾಳ ತಂಬೂರಿ ದಮ್ಡಿ ಇದರಲ್ಲಿ ಓ ಸ್ವಾಮಿ. ಈಗ ಒಂದಷ್ಟು ಜನ ಡಿಮೂರಿನ ಮ್ಯೂಸಿಕ್ ಕಳಕಂದಮ್ಮ ಏನ ಹಲೋ 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 ವೇದಿಕೆ ಮೇಲೆ ಆ ಕಡೆ ಈ ಕಡೆ ಅನ್ಕೊಂಡು ಏನು ಜನಗಳನ್ನ ಬದ್ರಿಸೋದನ ಕಲ್ತಿರೋದು 4 ಹಾಡ್ಗ 4 ನುಡಿಗ. ನೀವು 8 ರಾತ್ರಿ 9 ರಾತ್ರಿ ಕಥೆ ಹೇಳ್ತೀವಿ ಅಂತಾರೆ ಮಾದೇಶಟ್ರು. ಅವರು ಹೇಳ್ತಕ್ಕಂಥ ಕಥೆಗಳು ಯಾವ ಕಥೆ ಹೇಳ್ತೀರಿ ನೀವು ಸುಮಾರು? ನಾವು ನೋಡಿ, ಈಗ ಮಾದಪ್ಪನದು, ಸಿದ್ದಪ್ಪಾಜಿಯದು, ಈ ಜೋಗಿ ಹಾಡು, ಬಾಲನಾಗಮ್ನದು, ಶಾರಂಗದಾರನದು, ಸಾರಂಗದಾರ ಅಂತ ಒಳ್ಳೆ ಸ್ವಾಮಿ. ನಮ್ಮ ಮೈದಾಳರಾಮ್ನದು, ಚೆನ್ನಗ್ರಾಮ್ನದು, ಬಾಲನಾಗಮ್ನದು, ನಿಂಗರಾಜಮ್ಮನ ಕಥೆ, ನಂಜುಂಡೇಶ್ವರನದು, ರಾಮ್ ದೇವ್ರ ಮೇಲೆ. ನೋಡಿ ಸ್ವಾಮಿ, ಒಂದಷ್ಟು ಜನ ತಂಬೂರಿ ಕಲಾವಿದರುಗಳು ಅವ್ರೆ, ನಾವ್ ಇಲ್ಲ ಅಂತ ಹೇಳಲ್ಲ. ಆದ್ರೆ ಅವರು ಅರೆನಿದ್ದೆ ಅಂತಾರಲ್ಲ, ಹಂಗ ಎಲ್ಲ ಇಂತಿಂಥ ಗುರುಗಳ ಹತ್ರ ಸೇರ್ಕೊಂಡಮ್ಮ ಒಂದೆರಡು ಕಥೆಗಳು ಕಲ್ತ್ಕೊಂಡಿರ್ತಾರೆ. ಅವರು ನಾವು ಆಡ್ತೀವಿ ಕಥನ, ನಾವು ಗುಡುಗಿಸ್ತೀವಿ ಬೆಳಗ್ಗೆ, ನಾವು ನನ್ನಾಗ ಆಡಕ್ಕದ್ದ ನಮ್ಮ ಟ್ರ್ಯಾಕ್ ಕಳ್ಕೊಂಡು ಆಡೋಂಥ ಕಲಾವಿದರುಗಳು ಜಾಸ್ತಿ ಆಗ್ಬಿಟ್ರು ಸ್ವಾಮಿ. ವರ್ನೋಟಕ್ಕೆ ಏನಪ್ಪ ಅಂದ್ರೆ ಮ್ಯೂಸಿಕ್ ಹಾಕ ನಮ್ಮ ಡಮ್ಮ ಅನ್ಸದೆ ದೊಡ್ಡತನ ಅಂತ ಅಂದ್ಕೊಬಿಟ್ರೆ. ಇವರು 7 ರಾತ್ರಿ 7 ನೈಟು ಆಡ್ತೀವಿ ಅಂತಾರಲ್ಲ ಸ್ವಾಮಿ. ಆಡೋ ಸಂದರ್ಭದಲ್ಲಿ ನೀವೇನ್ರು ನೀವು ಒಂದಷ್ಟು ಜನ ನಮ್ಗೆ ಯಾಕೋ ಮೈಕೆ ಬೇಕು,
ನಮ್ಗೆ ಸೊರಸರ ಡಿಮಿರ್ ಅನ್ಬೇಕು ಆತರ ಬೇಕಾದ್ರೆ ಮೈಕೆ ಇಲ್ದಿರು ಆಡ್ತೀವಿ ಸರ್. ಒಂದ್ ಚಾ ಪಾಸ್ಕೊಂಡು ಒಂದ್ ತಪ್ಪಲ ನೀರ್ ಮಡಿಕೊಂಡು ಏನಿಲ್ಲ ದಮ್ಡಿ ತಾಳ ತಂಬೂರಿ ಇಷ್ಟ ಕೊಟ್ರೆ ಸಾಕು. ನಾವು ಹಂಗೆ ಆಡ್ತೀವಿ, ಮೈಕ್ ಇಲ್ದಿರು ಪರವಾಗಿಲ್ಲ. ಸೊಳ್ಳು ಕಸ್ಕೊಂಡು ಹೇಳ್ಬಿಡ್ತೀರಿ ಈಗ ಏನೇ ಸ್ವಾಮಿ ಒಂದೇ ಏನೇ ಸ್ವಾಮಿ ನಾವು ಚಿತ್ರಗಳು ಅಯ್ಯೋ ಆ ಕೂಗ್ಸೋದೇನ ಆ ಎಕ್ಕ ಕೊಟ್ಕೊಂಡು ತಿರ್ಗ್ಸೋದೇನ ಸಟ್ರ ಇನ್ನೊಂದು ವಿಚಾರ ಈಗ ನಮಗೋಸ್ಕರ ಒಂದೆರಡು ಒಂದು ಸಾಲ ಆಡಿ ಗುರುಗಳ ಈ ಕಡೆ ನೋಡಿ ಸ್ವಾಮಿ. ಅಯ್ಯ ಶ್ರೀರಾಮ ರಾಮ ರಾಮ ರಕ್ಷ ಸಮಾದೇವಾ ಶಂಭೋ ಮಹಾದೇವಾ ಬಂದ ಸರಂಗರಾಜನಿಂದ ಅರಮನೆಯ ಮುಂದೆ ಬಂದ ಸರಂಗರಾಜನಿಂದ ಅರಮನೆಯ ಮುಂದೆ ನೋಡಿದ ನಾಗ ಅರಮನೆಯ ಅಂತೋ ನೋಡಿದ ನಾಗ ಅರಮನೆಯ. ಯಾವಾಗ ಚೆಲುವರಾಗಿರ್ತಕ್ಕಂಥ ಶಾರಂಗರಾಜ ಹೌದು ರಾಜನ ಮಗನು ಮಂತ್ರಿ ಮಗನು ಇಬ್ರು ಸೇರಿಕೊಂಡು ಕೆಮ್ಮಣ್ಣಿನ ಜೂಜಿನ ಬೋರಿ ಒಳಗೆ ಪಕ್ಷಿ ಪಾರಿವಾಳವನ್ನು ಬಿಟ್ಟುಬಿಟ್ಟು ಹೌದಪ್ಪ ಆಟ ಪಾಠವನ್ನು ಆಡಿಸುವಾಗ ಆ ಪಕ್ಷಿ ಶಾರಂಗರಾಜನ ಪಕ್ಷಿ ಗಗನಕ್ಕೆ ಹಾರಿ ತಮ್ಮ ಚಿಕ್ಕಮ್ಮನ ಅರಮನೆ ಸೇರಿತಂತೆ. ಹೌದು ಅವಾಗ ಚೆಲುವನಾಗಿರ್ತಕ್ಕಂಥ ಶಾರಂಗರಾಜ ತಮ್ಮ ಪಕ್ಷಿ ಒಡಕಾಲು ಹೊರಟ ಶಾರಂಗರಾಜ ಬಂದ ಸರಂಗರಾಜನಿಂದ ಅರಮನೆಯ ಮುಂದೆ ಬಂದ ಸರಂಗರಾಜನಿಂದ ಅರಮನೆಯ ಮುಂದೆ ಅಂದು ನೋಡಿದ ನಾಗ ಶರಮನೆಯ ಅಂದು ನೋಡಿದ ನಾಗ ಅರಮನೆಯ. ಇದು ಸಾರಂಗರಾಜನ ಕಥೆ. ಸಾರಂಗರಾಜನ ಕಥೆ ಅಂದ್ರೆ ಒಬ್ಬ ರಾಜರ ಕಥೆ ಇದು ಸ್ವಾಮಿ. ನನಗೆ ನಾವು ಹುಟ್ಟಿದ ಕಾಲದಿಂದ ಏನೋ ಈ ಸಿದ್ದಪ್ಪಾಜಿ ಮಂಟಸ್ವಾಮಿ ಕಥೆಗಳು ನಮ್ಮ ಜನಪದ ಪರಂಪರೆಯಲ್ಲಿ ನಮ್ಮ ಚಾಮರಾಜನಗರದಲ್ಲಿ ಅದೇ ಅಂತ ಕೈದಮು. ಈ ಸಾರಂಗರಾಜನ ಕಥೆ ಆಯ್ತು. ಈ ನಿಂಗರಾಜಮ್ಮನ ಸಾಲು ಅಂತಲ್ಲ ಅದನ್ನು ನೋಡಿದ್ರೆ ಸ್ವಾಮಿ, ಅದನ್ನ ಒಂದು ಸಾಲ ಆಡಿ ಸ್ವಾಮಿ ನೋಡಮ್ಮ. ಅಯ್ಯ ತಂದನಹರ ತಂದನಾಥ ನನ್ನ ತಂದೆ ತಂದನಾರ ತಂದನಾಥ ನನ್ನ ಭಾರತ ಮಡದಿ ನಿಂಗರಾಜು ಅಯ್ಯೋ ಮಡದಿ ದೇಶ ಹೋಗುವ ಲೋಕ ನೋಡೆಂಡಿ ತಂದನಾನ ತಂದನಾಥ ತಂದೆ ನಾನ ತಂದನಾನ ತಂದನಾಥ ದೇಶವಾಗುವ ಲೋಕ ನೋಡೆಂಡಿ ಅಯ್ಯೋ ಮಡದಿ ಸೀಮೆ ಹೋಗೋದೇ ನೋಡೆಂಡಿ ತಂದನಾನ ತಂದನಾಥ ತಂದೆ ನಾನ ತಂದನಾನ ತಂದನಾಥ ಎದರಬೇಡ ಬೆದರಬೇಡಯ್ಯ ನನ್ನ ದೊರೆಯೇ ಧೈರ್ಯ ತಾಳಿ ನಿಮ್ಮ ಮನದಲ್ಲಿ ತಂದನಾನ ತಂದನಾಥ ತಂದೆ ನಾನ ತಂದನಾನ ತಂದನಾಥ ಯಾವಾಗ ಮಡದೆ ನಿಂಗರಾಜು ಹೌದಪ್ಪ ಕೇಳಿರೋ ಮಡದೆ ನಿಂಗರಾಜಮ್ಮ ರಾಜ್ಯ ಹೋಗುವಂತ ರೀತಿ ನೋಡು ಸೀಮೆ ಹೋಗುವಂತ ರೀತಿ ನಾ ನೋಡು ಅಂತ ಹೇಳಿದಾಗ ಮಡದಿಯಾಗಿರ್ತಕ್ಕಂತ ರಾಣಿ ನಿಂಗರಾಜಮ್ಮ ಹೌದಪ್ಪ ನನ್ನ ಪತಿಯತ್ತರಿಗೆ ಗುಡುಗುಡು ನೋಡು ಬಂದು ಹೌದೌದು ಅಯ್ಯೋ ಕೇಳಿರಿ ಮಾ ಸ್ವಾಮಿ ದೊರೆಯವರೇ ರಾಜ್ಯ ಹೋದರೆ ರಾಜ್ಯ ಎತ್ತುತ್ತಾ ಇದ್ರಿ ಸೀಮೆ ಹೋದರೆ ಸೀಮೆ ಎತ್ತುತ್ತಾ ಇದ್ರಿ ಹೌದು ಸ್ವಾಮಿ ಎದರಬೇಡಿ ಬಿದರಬೇಡಿ ಅಂತ ಹೇಳಿದ್ರಂತೆ. ನಿಜ ಅಯ್ಯೋ ಕೇಳೋ ಮಡದೆ ನಿಂಗರಾಜು ಈ ರಾಜ್ಯ ಆಳ್ತಕ್ಕಂತ ಗಣಸು ಮುರಿದು ಮೂಲಲ್ಲಿ ಕುಂತಿರುವಾಗ ಹೌದು ನೀ ನೋಡಿದ್ರೆ ಮೂರ್ ಕಾಸನ ಸರಿ ಹೆಣ್ಣು ಚೆಲ್ಮ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆಯೇ ಯಾವ ರೀತಿಯಲ್ಲಿ ರಾಜ್ಯ ಎತ್ತುತ್ತಾ ಇದ್ದೆ ಅಂತ ಹೇಳಿದಾಗ ನಿಜ ನಿಜ ಅಯ್ಯೋ ಕೇಳಿರಿ ಮಾ ಸ್ವಾಮಿ ಹೇಳ್ತಾ ಇದ್ದೀನಿ ಮಡದೆ ನಿಗರಾಜಮ್ಮ ಅಯ್ಯ ನೆಗತ ನನಗೆ ಬೆಳ್ಳೆ ಕೊಡು ಸಯ್ಯ ಮನ್ನ ದೊರೆಯೇ ಹೋಗಿದ ಬರವೆ ಅಣ್ಣಯ್ಯನರ ಮನೆಗೆ ತಂದನಾನ ತಂದನ್ನ ತಾನ ತಂದೆ ನಾನ ತಂದನಾನ ತಂದನ್ನ ತಾನ
ದಿಂಗರಾಜಮ್ಮನ ಕಥೆ ಆಯ್ತು. ಹೌದು. ಅಯ್ಯಪ್ಪ ಸಾರಂಗರಾಜನ ಕಥೆ, ದಿಂಗರಾಜಮ್ಮನ ಕಥೆ, ಇನ್ನೊಂದು ಮೈದಳರಾಮನ ಕಥೆ, ಅದೊಂದು ಸಾಲ ಆಡಿದ್ರೆ ನಮಗೋಸ್ಕರ ಆಡಿ ಗುರುಗಳೇ. ಅಯ್ಯ ಸುವಾಹ ಚೆನ್ನ ಬಸವಣ್ಣ, ಸುವಾಹ ಚೆನ್ನ ಬಸವಣ್ಣ, ನನ್ನ ಕೇಳ ರಾಮ ಮುಂದೆ ಹೇಳುವ ನುಡಿಯ ಚೆನ್ನಾಗಿ ಕೇಳು ಮೈದಳ ರಾಮ. ಸುವಾಹ ಚೆನ್ನ ರಾಮಯ್ಯ, ಯಾರು ಒಣದರು ಕಂದ ಯಾರು ಹೋದರು ಮಂಗ್ರಿ, ಯಾರೇ ನಂದರು ಮೈದಳ ರಾಮ. ಸುವಾಹ ಚೆನ್ನ ರಾಮಯ್ಯ, ಹೇಳಪ್ಪ ನನ್ನ ಕಂದ ಮಗೋ ಮೈದಾಳ ರಾಮ. ಹೌದೌದು, ಓದುವಂತ ಪಾಠಶಾಲೆಯಿಂದ ಈ ರೀತಿ ದುಃಖ ಶೋಕವನ್ನು ಮಾಡ್ತಾ ಬರ್ತಾ ಇದಿಲ್ಲ. ನಿಜ ನಿಜ. ಯಾರು ಹೊಡೆದ್ರಪ್ಪ? ಯಾರಪ್ಪ ನೀನು ಬೋಧರು ಅಂತ ಹೇಳಿದಿ. ತಾಯಿಯಾದಂತ ಮಹಾದೇವಮ್ಮ ಕೇಳುವಾಗ ನಮ್ಮ ತಾಯಿ ಜನನಿ ಹೇಳ್ತಾ ಇದ್ದೀನಿ ಕೇಳು ಮಹಾದೇವಮ್ಮ. ಅಮ್ಮ ಒಡೆದವರೇ ಮೊದಲಿಲ್ಲ, ಒಡೆದವರೇ ಮೊದಲಿಲ್ಲ, ಹೋದವರೇ ಮೊದಲಿಲ್ಲ, ಹೋದವರೇ ಮೊದಲಿಲ್ಲ, ಹೋದ ಮನದಲ್ಲೇ ನಡೆದ ಗರಿಮೆಯ, ಸುರೇಳಮ್ಮ ದೇವರ ದೇವ. ಪಾಪೋ ನಾವು ಒಂದೆರಡು ಪದ ಕಲ್ತ್ಕೊಂಡಮ್ಮ, ಕ್ಯಾಸೆಟ್ ಕೇಳ್ಕೊಂಡಮ್ಮೆ, ಅದೇ ದೊಡ್ಡ ಕಲಾವಿದ್ರು ಅಂತ ನಮ್ಮ ಮೆರತಿಮಿ ಸ್ವಾಮಿ. ಈಗ ನೀವು ಒಂದು 60-70 ವರ್ಷದಿಂದುವ ಈ ತರ್ಕ ನೀವು ಊರ ಮೇಲೆ ಕಥೆ ಮಾಡ್ಕೊಂಡಮ್ಮ, ಭಜನೆ ಮಾಡ್ಕೊಂಡಮ್ಮ, ನೀವು ಸ್ವಾಮಿ ಕಥೆಗಳು ಆಡ್ಕೊ ಗೊತ್ತಿರಲ್ಲ. ನಿಮ್ಗೆ ನಮ್ಮ ಚಾಮರಾಜ ಜಿಲ್ಲಾಡಳಿತದಲ್ಲಿ ಒಂದಷ್ಟು ಜನ ಅವರು ಪ್ರಶಸ್ತಿಗೋಸ್ಕರ ನಿಂತಾರೆ ಒಂದಷ್ಟು ಜನ. ಅವ್ರು ಹೆಂಗೆ ಅಂದ್ರೆ ನಮ್ಮನ್ನ ಕರಲಿವಲ್ಲ, ನಮ್ಮನ್ನ ಕೂಗ್ಲಿವಲ್ಲ, ನಮ್ಮ ಹೆಸರು ಉಳ್ಳಿವಲ್ಲ, ಅಯ್ಯೋ ಸ್ಟೇಜ್ ಮೇಲೆ ನಮ್ಮ ಕರೀರಿ, ಇದೇ ಒಂದು ಕಥೆ ಆಗ್ಬಿಟ್ಟದ ಸ್ವಾಮಿ. ಚಾಮರಾಜನಗರದಾಗ ಹಿಂಗಾಗ್ಬಿಟ್ಟದ ಅಂದ್ರೆ ನಿಜವಾದ ಕಲಾವಿದರುಗಳಿಲ್ಲ, ಮರ್ಯಾಗ್ಬಿಟ್ಟವ್ರೆ. ಒಂದ್ ಹೆಸರು ಆಡಂಬರ್ದು ಕಲಾವಿದ್ರು ಸ್ವಾಮಿ. ಅವ್ರು ಹೆಂಗೆ ಅಂದ್ರೆ ನಮ್ಮ ಸ್ಟೇಜ್ ಮ್ಯಾಗ ಕರಲಿವಲ್ಲ, ನಮಗೆ ಪ್ರಶಸ್ತಿ ಕೊಡ್ಲಿವಲ್ಲ, ನಮ್ಗೆ ದುಡ್ಡು ಕೊಡ್ಲಿವಲ್ಲ, ನಮ್ಗೆ ಕಾರ್ಯಕ್ರಮ ಕೊಡ್ಲಿವಲ್ಲ. ಈ ತರಕ ತುಂಬಾ ಬೆಳವಣಿಗೆ ಬೆಳಕ ಬಂದ್ಬಿಟ್ಟದ. ನಿಮ್ಗೆ ಏನಾರು ಚಾಮರಾಜನಗರ ಕನ್ನಡ ಸಂಸ್ಕೃತಿ ಇಲಾಖೆ ಅಥವಾ ಜಿಲ್ಲಾಡಳಿತ ಗುರುತಿಸಿ ಏನಾರು ನಿಮ್ಗೆ ಪ್ರಶಸ್ತಿ ಪುರಸ್ಕಾರ ದೊಡ್ಡ ಮಾಡ್ತಾನೆ ಕೊಟ್ಟಿದ್ದಾರೆ ಸ್ವಾಮಿ? ಇಲ್ಲ ಸ್ವಾಮಿ, ಎಲ್ಲೂ ಕೊಟ್ಟಿಲ್ಲ. ನಮ್ಗೆ ಆ ಪ್ರಶಸ್ತಿ ಯಾತಿಕಪ್ಪ, ಮನಲ್ಲಿ ಭಿಕ್ಷ ಮಾಡ್ಕೊಂಡು ಆ ತಾಯಿಗಳು ಬೆತ್ತದ ಮರದಲ್ಲಿ ದವಸ ಧಾನ್ಯ ರಾಗಿ ಜೋಳ ಹಾಕೊಂಡ್ ತಕೊಂಡ್ ನೀಡ್ತಾರಲ್ಲ, ಅದೇ ಸಾಕು, ಅದೇ ನಮ್ಗೆ ದೊಡ್ಡ ಪ್ರಶಸ್ತಿ. ಅಯ್ಯೋ ಅಯ್ಯೋ ಭಗವಂತ, ನೋಡಿ ಸ್ವಾಮಿ, ಇವತ್ತಿನ ದಿವಸ ನನಗೆ ಪ್ರಶಸ್ತಿ ಕೊಂಡಿಲ್ಲ, ನನಗೆ ಪುರಸ್ಕಾರ ಕೊಂಡಿಲ್ಲ, ನನಗೆ ಅದು ಕೊಂಡಿಲ್ಲ ಇದು ಕೊಂಡಿಲ್ಲ ಅನ್ನೋ ಸಮಾಜದಲ್ಲಿ ಇಂಥ ಮಧ್ಯದಲ್ಲಿ ಇವರು ದೊಡ್ಡ ಮನುಷ್ಯರು ಮಹಾಕವಿ ಮಹಾ ಪುಣ್ಯಾತ್ಮರು ಮಾತಾಡ್ತಾರೆ ಕೇಳಿ. ಏನಂತ ಅಂದ್ರೆ ನಮ್ಗೆ ಯಾತಿಗೆ ಸ್ವಾಮಿ ಪ್ರಶಸ್ತಿ ಪುರಸ್ಕಾರ, ನಮ್ಗೆ ಯಾತಿಗೆ ಸ್ವಾಮಿ ಏನಪ್ಪ ಪ್ರಶಸ್ತಿ ಪುರಸ್ಕಾರಗಳು ದುಡ್ಡು ಅವೆಲ್ಲ ಪ್ರಶಸ್ತಿಗಳು. ಮನೆಗೆ ಭಿಕ್ಷೆ ಮಾಡೋಕೆ ಹೋದಾಗ ಆ ತಾಯಿ ನಮ್ಮವರು ಮುತ್ತೈದರು ತಂದಮ್ಮ, ನಮ್ಮ ಬಿದಿರು ಮರದಲ್ಲಿ ತಂದಮ್ಮ ಅಕ್ಕಿ ರಾಗಿ ತಂದು ಕೊಡ್ತಾರಲ್ಲ ಸ್ವಾಮಿ, ನಮ್ಮ ಅಕ್ಕ ಮರಿಗೆ ಉಣ್ಣಕ ದಾನನ ಧರ್ಮ, ಅದೇ ದೊಡ್ಡ ಪ್ರಶಸ್ತಿ ಅಂತ ಅಂತವ್ರೆ. ಇದಕ್ಕಿಂತ ಏನು ಬೇಕು ಸ್ವಾಮಿ? ಯಾನ ಸ್ವಾಮಿ ಒಂದಷ್ಟು ಜನ ಆ ಪ್ರಶಸ್ತಿ ಕೊಂಡಿಲ್ಲ, ನಂಗೆ ಪುರಸ್ಕಾರ ಕೊಂಡಿಲ್ಲ, ನಂಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಂಡಿಲ್ಲ, ಜಿಲ್ಲಾ ಪ್ರಶಸ್ತಿ ಕೊಂಡಿಲ್ಲ ಅನ್ಕಂದಮ್ಮ ಏನೇನೋ ಕಿತಾಪತಿ ಕುತಂತ್ರ ಕುನ್ನಾರಗಳು ಮಾಡ್ತಾರೆ. ನಿಜವೂ ನಿಮ್ಮದು ದೊಡ್ಡ ಮನಸ್ಸು ಮಧ್ಯ ಸಟ್ರೆ, ನಿಜ ಹೇಳ್ತೀವಿ. ನನ್ನ ಉದ್ದೇಶ ಇಷ್ಟೇ, ಆ ಮಾದಪ್ಪ ಮಲೆ ಮಾದಪ್ಪ ಬಿಳಿರಂಗಪ್ಪ ಅಂತಿದ್ರೆ ನಿಮ್ಮಂತ ನಿಜವಾದ ಕಲಾವಿದರುಗಳ ಕುರಿತು ಎಷ್ಟೋ ಜನ ಅವರೇ ಹೊಟ್ಟೆ ಪಾಡ್ಗೋಸ್ಕರನೇ ತಂಬೂರಿ ಕಲಾವಿದ್ರು ಮಾಡ್ಕೊ ಊರು ಮಾಡೋ ಭಿಕ್ಷೆ ಮಾಡ್ತಕ್ಕಂಥ ಕಲಾವಿದರುಗಳು ಅವರೇ ನಮ್ಮ ಮಧ್ಯ ಸಟ್ರೆ. ಅದ್ರಲ್ಲಿ ನೀವು ಒಬ್ಬರು ನೋಡಿ. ನಿಮ್ಮಂಥವ್ರಿಗೆ ನಿಜವಾಗಿ ಪ್ರಶಸ್ತಿ ಗೌರವಗಳು ಯಾರು ಸಲ್ಲಬೇಕು ಅಂದ್ರೆ ನಿಮ್ಮಂಥವ್ರಿಗೆ ಸ್ವಾಮಿ. ನನ್ನಂಥವ್ರಿಗೆ ಬೇಕಾದ್ರೆ ಬ್ಯಾರ ಹೆಸರು ನನ್ನ ಯಾಕಂದ ಅಂತೀರ ಅಂತಾರೆ ನಮ್ಮಂತ ಜನ. ಅದಕ್ಕೆ ನನ್ನಂಥ ಪಾಳು ಪಕಡಿಗಳವರಲ್ಲ, ನನ್ನಂಥ ಪೋಳಿಗಳವರಲ್ಲ, ನನ್ನಂಥ ದಗಲ ಬಜ್ಜಿ ಕಲಾವಿದರವರಲ್ಲ, ಅವ್ರಗಳಿಗೆ ನಿಜವಾಗ್ಲೂ ಸಿಕ್ಬಾರ್ದು ಸ್ವಾಮಿ. ಮಾದಪ್ಪ ನಿಮ್ಗೆ ಒಳ್ಳೇದು ಮಾಡಲಿ. ಈಗ ಒಂದು ಬಿಳಿಗಿರಂಗಪ್ಪನ ಒಂದು ಸಾಲು ಬಿಡಿ ನೋಡಮ್ಮ, ಯಾ ನಿಮ್ಮದು ಅದು ನಿಮ್ಗೆ ಇದು ಬಿಳಿಗಿರಂಗಪ್ಪನ ಸಾಲು ಅಂದ್ರೆ ಭಾಳ ಚೆನ್ನಾಗಿ ಬಂದಾರೆ ಅಂತ ನಿಮ್ಮೆಲ್ಲ ಹೆಸರು ಭಾಷೆ. ನಿಮ್ಮ ಬಿಳಿಗಿರಂಗಪ್ಪನ ಸಾಲು ಅಂದ್ರೆ ಅಡಿ ಒಂದು ಸಾಲ ನೋಡಮ್ಮ. ದೀವಾ ತಂದನ್ನ ತಾನ ತಂದೆ ನಾನ ತಂದಾನ ನಾರಾಯಣ ತಂದಾನ ಮೊದಲಿಂದಲೇ ದೇವೇನ ಮದನ ಗೋಪಾಲನ 18 ನಾಮ ದೊಡೆಯನ ತಂದಾನ ನಾರಾಯಣ ತಂದಾನ 18 ನಾಮದ ಒಡೆಯ ರಂಗದ ಸ್ವಾಮ್ಯ ಎದ್ದೊಂದು ಗಳಿಗೆ
ಭಕ್ತರ ಮ್ಯಾಲೆ ತಂದಾನ ನಾರಾಯಣ ತಂದಾನ ಗೋವಿಂದನೇ ಬಾರ ಗೋಪಾಲನೇ ಬಾರ ಬೆಳ್ಳಿ ಬೆಟ್ಟದ ಒಡೆಯ ಬಾರೋ ತಂದಾನ ರಾಮ ತಂದಾನ ಶಿವ ಶಿವ ಜಗದೊಡೆಯನಾಗಿರ್ತಕ್ಕಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೌದು ಪ್ರಾಣ ಪುರುಷೋತ್ತಮ ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಂಗಪ್ಪ ನಿಜ 80 ಕೋಟಿ ಜೀವರಾಶಿಗಳಿಗೂ ಕೂಡ ಹಳದ ಹಂದಾನ ಕೊಡ್ತಕ್ಕಂಥ ಬೆಳ್ಳಿ ಬೆಟ್ಟದ ಒಡೆಯ ಬೆಳಗಿರಂಗಪ್ಪ ಆದಿನಾರಾಯಣ ಆದಿನಾರಾಯಣ ಮೂರ್ತಿಯವರು ಹೌದಪ್ಪ ನಾನು ಸ್ವಾಲಗರ ಕೋಡ್ಗೆ ಹೋಗಬೇಕು ಸ್ವಾಲಗರ ಎಣ್ಣ ಚಿಕ್ಕಣ್ಣು ಸ್ವಾಲಿಯನ್ನ ತಂದು ನಿಜ ಬೇಲಿಗೆರೆ ಒಳಗೆ ನಾನಾಗಿ ಮೆರೆಯಬೇಕು ಎಂಬುದಾಗಿ ನಾರಾಯಣ ಹೌದಪ್ಪ ಅವರ ಪಂತ್ಯ ಮಾಡವರ ನಾರಾಯಣೇ ತಂದಾನ ಸ್ವಾಮಿ ತಂದಾನ ಬೆಳ್ಳಿಯ ಬೆಟ್ಟದವರ ಬೆಳಗಿರಿ ರಂಗಪ್ಪ ಬೆಳಗಾನ ಲೋಕ ಮೇರೆದಾರೋ ತಂದಾನ ಗೋವಿಂದ ಗೋವಿಂದ ತಂದಾನ ಈಗ ನಿಮ್ಗೆ ವಯಸ್ಸಾಯ್ತಾ ಬಂತು. ಈಗ ನಿಮ್ಮ ಮಗ ಮಾದೇವ್ ಅವರು ನಿಮ್ಮ ಸರ್ವಶಕ್ತಿ ದಾರನ ದಯಮಾಡಿ ಅವ್ರಿಗೆ ದಾರೇರಿ. ಯಾಕಂದ್ರೆ ನೋಡಿ ಸ್ವಾಮಿ, ಈಗಿನ ಕಾಲದಲ್ಲೆಲ್ಲವೋ ಕಲಿಯುಗ ಬಂದ್ಮೇಲೆ ಎಲ್ಲ ಕೂತ್ಕೊಂಡ್ ಅದೇ ಮಿಜಿ ಕೊಡ್ಕತ್ತ, ಅದೇ ಎಲ್ಲನೂ ಮಾಡ್ಕತ್ತ, ಸುಮ್ ಕೂತ್ಕೊಂಡ್ ಮನುಷ್ಯ ಆಡೋದಷ್ಟೇ. ಆದ್ರೆ ಈ ಮನುಷ್ಯರೇ ಬಾರಿಸ್ಕೊಂಡ ಸಂಪನ್ಮೂಲಗಳು ದಮ್ಡಿ ಚಿಲುಕ್ನಾದ ಈ ತಂಬೂರಿನ ತಕ್ಕದಮ್ಮ ಬಾರಿಸ್ಕೊಂಡ್ ಆಡ್ತಕ್ಕಂಥ ಕಲಾವಿದರು ಇಲ್ಲ ಸ್ವಾಮಿ, ಮರ್ಯಾಬಿಟ್ರು ಎಲ್ಲವೋ. ಅದ್ರ ಮಂಟೇಶ್ವರ ಇರೋದ್ರಲ್ಲ, ಕಲಿಜ್ಞಾನ ಉತ್ಪತ್ತಿ ಆಗ್ಬಿಡ್ತು, ಕಾಲಜ್ಞಾನ ಬೆಳೀತಾ ಬಂದ್ಬಿಡ್ತು. ನರ್ರ ಕಣ್ಣರ ನೋಡ್ಲಾರಿ, ನರ್ರ ಕಣ್ಣಿ ಹೆಚ್ಚಾಗಕ್ಕಿಂತ ಮೊದಲೇ ಪಾತಾಳಕ್ಕೆ ಮರೆಯಾಗಬೇಕು ಅಂತ ಹೋದ್ರಂತಲ್ಲ, ಹಂಗ ಎಷ್ಟೋ ಜನ ನಿಜವಾದ ಕಲಾವಿದರುಗಳು ಮಣ್ಣಿಗೆ ಮರೆಯೋಗ್ತಾವ್ರೆ. ಅಂತ ಸಾಲಿಗೆ ನೀವು ಸೇರ್ಕೋಬೇಕು. ಜೊತೆಗೆ ದಯಮಾಡಿ ಮುಂದಿನ ದಿನಗಳಲ್ಲಿ ಈಗ ಒಂದಷ್ಟು ಜನಗಳ ನಿಮ್ಮ ನಿಮ್ಮ ಶಿಷ್ಯ ಪರಂಪರೆ ಬೆಳೆಸಂತ ಪ್ರಯತ್ನ ಮಾಡ್ತಾ ಇದಾರೆ ನಿಮ್ಮ ಕಲೆನ. ಹೌದಾ? ಕಥೆಗಳು ಹೋದಾಗ ಜೊತೆ ಕರ್ಕೋಗೋದು, ಭಿಕ್ಷೆಗಳು ಹೋದಾಗ ನಮ್ದು ಬರೀ ಭಿಕ್ಷವೇನೆ, ಭಿಕ್ಷಕ್ಕೆ ಹೋಗೋದು, ಊರಿನ ಮೇಲೆ ಹಳ್ಳಿ ಮೇಲೆ ಭಿಕ್ಷಕ್ಕೆ ಹೋಗೋದು ಬರೋದು, ಇದೇ ನಮ್ಮ ಜೀವನ ಸ್ವಾಮಿ. ಇನ್ನೊಂದೀಗ ಈಗ ಒಂದು ಊರುಗಳಲ್ಲಿ ಸತ್ಯ ಕೆಟ್ಟು ಹೋದ್ರೆ ನಮ್ಮ 30 ಸರನೇ ಕೊಡ್ಬೇಕು, 50 ಸರನೇ ಕೊಡ್ಬೇಕು, ನಮ್ಗೆ ದೊಡ್ಡ ಯಾಕೋ ಮೈಕ್ನಿ ಹಾಕ್ಸ್ಬೇಕು ಅಂತಾರೆ. ಆದ್ರೆ ನಿಮ್ದು ಏನಾರ ಆತರ ಇಲ್ಲಾನೆ, ಸೊತ್ತೋದವ್ರು ತಮ್ಮ ನಾವು ಅಷ್ಟು ಇಷ್ಟು ಕೊಡಿ ಅಂತ ಕೇಳಲ್ಲ. ಒಯ್ತೀವಿ, ಮೈಕ್ ಇದ್ರು ಸರಿ ಇಲ್ದೇರು ಸರಿ, ಒಂದ್ ಮಂದಲ್ ಗಾಸ್ಕತ್ತಾರ ಆಳಿಸ್ತಾರ, ಕೂತ್ಕತೀವಿ, ಹೇಳ್ತೀವಿ. ಅವ್ರು ಬೆಳಿಗ್ಗೆನಾಗ ಏನ್ ಕೊಡ್ತಾರ ಅದು ಇಸ್ಕೊಂಬತ್ತೀವಿ ಸ್ವಾಮಿ. ಮದಸೆಟ್ರೆ ನಿಮ್ ಇನ್ನೊಂದು ಮಾತು, ಲಾಸ್ಟ್ ಮಾತು. ಈಗ ಚಾಮರಾಜ ಜಿಲ್ಲೆಯಲ್ಲಿ ಒಂದಷ್ಟು ಜನಕ ಈಗ ರಾಜ್ಯ ಪ್ರಶಸ್ತಿಗಳು, ಜಿಲ್ಲಾ ಪ್ರಶಸ್ತಿಗಳು, ರಾಷ್ಟ್ರಮಟ್ಟ ಪ್ರಶಸ್ತಿಗಳು ಸಿಕ್ಕವೆ ಜನಪದ ಕಲೆಗಳಲ್ಲಿ. ಒಂದಷ್ಟು ದೊಡ್ಡ ಗವಿ ಬಸಪ್ಪ ಅಂತ, ಇನ್ನೂ ಯಾರ್ಯಾರು ಗೌರವರ ಕುಣಿತವರು, ಮತ್ತೆ ವೀರಗಾಸೆ ಕುಣಿತವರು, ಇವ್ರಿಗೆಲ್ಲರಿಗೂ ರಾಜ್ಯ ಪ್ರಶಸ್ತಿ ಕೊಡ್ತಂತ ಕೆಲಸನ ಮಾಡ್ಯಾರ, ನಗರದ ಸೈಡ್ನವರು ಕೊಟ್ಟಾರ. ಈಗ ನಮ್ಮ ಈ ಭಾಗದಲ್ಲಿ ನಿಜವಾಗಿ ನಿಮಗೆ ಗೊತ್ತಿರಂಗ ಮೂಲ ಜನಪದ ಕಲೆ ಅಂದ್ರೆ ಸಿದ್ದಪ್ಪಾಜಿ, ಮಂಟೇಸ್ವಾಮಿ, ಬೆಳಗಿರಂಗಪ್ಪ ಇವರೆಲ್ಲ ವಾಸ ಮಾಡ್ತಕ್ಕಂಥದ್ದು ನಿಜವಾಗಿ ನಮ್ಮ ಹಣ್ಣೂರು ಭಾಗದಲ್ಲಿ ಮಲೆ ಮಹದೇಶ್ವರ ವಾಸ ಮಾಡಿದ್ರೆ. ಮತ್ತೆ ಸಿದ್ದಪ್ಪಾಜಿ ಮಂಟೇಸ್ವಾಮಿ ಸಹ ಇಲ್ಲಿ ಎಲ್ಲ ಚಿಕ್ಕಲ್ಲೂರ್ಲಿ, ಅಲ್ಲಿ 7 ಮಲೆ ಕೈಲಾಸದಲ್ಲಿ ಮಾದಪ್ಪ, ಯಳಂದೂರ್ಲಿ ಶ್ರೀ ಬೆಳಗಿರಂಗಪ್ಪ, ಹಂಗೆ ಈ ಕಡೆ ಗೋಪಾಲ ಸ್ವಾಮಿ, ಈ ತರಕ ಶಂಕರೇಶ್ವರ, ಈ ತರಕ ಎಲ್ಲ ಒಂದು ಶಿಷ್ಯ ಪರಂಪರೆ ಮಹಾನ್ ಪವಾಡ ಪುರುಷಗಳು ವಾಸಗವ್ರೆ. ಇಲ್ಲಿ ಏನಾಗತ್ತೆ ಅಂದ್ರೆ ಸ್ವಾಮಿ, ನಮ್ಮ ಚಾಮರಾಜ ಜಿಲ್ಲೆ ಒಳಗೆ ಒಂದಷ್ಟು ಜನ ಮೂಲ ದಾಟಿ ಜನಪದ ಕಲಾವಿದರು ಯಾರವ್ರೆ ಅವ್ರನ್ನ ಕಡೆಗಣಿಸ್ತಕ್ಕಂಥ ಕೆಲಸ ಆಯ್ತಾ ಇದೆ. ಅದು ನಿಮಗೂ ಗೊತ್ತಿರೋಂಥ ವಿಚಾರ. ನಿಮ್ಗಳೇನಾದ್ರು ಸರ್ಕಾರಿ ಕಾರ್ಯಕ್ರಮಗಳು ಅರ್ಜಿ ಹಾಕಿದಾಗ ನಿಮ್ಮನ್ನ ಮೊದಲನೇ ಸಾಲಿನ ಕರೆದು ನಿಮ್ಮ ಮೊದಲನೇ ಗೌರವಿಸ್ತಕ್ಕಂಥ ಕೆಲಸ ಮಾಡಿದ್ರ ಮಾಸ್ಮಣ? ಇಲ್ಲ, ಅದ್ಯಾವುದು ನಮ್ಗೆ ಗುರ್ಸೋದಿಲ್ಲ, ನಮ್ಮ ಕಲಾವಿದರು ಗುರ್ಸಲ್ಲ ಬಿಡಿ. ಹೌದಾ? ನೋಡಿ ಸ್ವಾಮಿ, ಇದು ಅವ್ರ ಮನದಾಗ ನೋವಿನ ಮಾತು. ಇದನ್ನ ನಾವು ಕೇಳಕ್ ಹೋದ್ರೆ ಒಂದಷ್ಟು ಜನ ಅವ್ರು ಅದಕ್ಕೆ ನಾವು ಅವರಲ್ವಾ ಇವರಲ್ವಾ ಅಂತಾರೆ. ಇವ್ರಂಗೆ ಆಡಿಮಂತ ನೀವು ನಿಜವಾಗಿ ಕಲಾವಿದ್ರಿ ಯಾರ, ಮೂಲದಡಿ ಜನಪದ ಕಲಾವಿದ್ರಿ ಆದ್ರೆ, ತಂಬೂರಿ ಕಲಾವಿದ್ರಿ ಯಾರ, ಜನಪದ ಸೊಗಡಿಂದ ಬಂದಿರೋರು ಆದ್ರೆ, ಇವ್ರಂಗೆ ರಾತ್ರಿ ಕಥಾಳಿ ಸ್ವಾಮಿ. ಒಂದಷ್ಟು ಜನ ನಾಟಕ ಆಡ್ಕೊಂಡ ಮುಂದೆ ಸರಿ ನೀವೇ ಮಾಡೋಂಥ ಕೆಲಸ ಮಾಡ್ತೀರಿ. ನಾನು ಎಟ್ಟಾಗ್ತೆಗೆ ಅನ್ನೋದು ಯಾಕಂದ್ರೆ ಇಂಥವ್ರನ್ನ ಗುರ್ಸ್ಬೇಕು. ಮೂಲ ಜನಪದ ಸೊಗಟ್ಟಲ್ಲಿ ಬೆಳೆದು ಬಂದಿರತಕ್ಕಂಥ ಇಂಥ ಜನಪದ ಕಲಾವಿದರುಗಳನ್ನ ಇವರಂತ ಎಷ್ಟೋ ಜನ ಕಲಾವಿದರನ್ನ ಮೂಲ ಗುಂಪು ಮಾಡಿಬಿಟ್ರ. ತತ್ತರಿ ತೂತರಿ ಜುಬ್ಬ ಹಾಕದಮ್ಮ, ಪ್ಯಾಂಟ್ ಹಾಕದಮ್ಮ, ಏನೋ ಭಾಳ ಕಿರೀಟ ಹಾಕದಮ್ಮ, ಮೆರೆಯವರು ಭಾಳ ದೊಡ್ಡದ ಮೆರೆತಾರೆ. ಇದು ಎಷ್ಟು ಮಟ್ಟ ಸರಿ ನೋಡಿ. ಈಗ ನೀವು ಒಂದೇ ಮಾತಾಡೋದು, ಬೇರೆಯವ್ರಾದ್ರೆ ಬೇರೆ ಥರ ಇದು ಮಾಡ್ತಾರೆ.
ನೀವು ನೀವು ಒಳ್ಳೆದಾರು ಕೆಟ್ಟದಾರು ಯಾರನ್ನ ಕೊಳ್ತೀರಿ ಹೇಳಿ ಎಲ್ಲ ದೇವ್ರ ಮೇಲೆ ದೇವ್ರ ಭಾರ ಭಗವಂತ ಭಗವಂತ ನೀ ಕೊಟ್ಟದ್ದು ನಮಗೆ ಫಿಕ್ಸ್ ಮಾಡ್ತೀವಿ ನಾವು ಅಷ್ಟೇ ಹಾ. ಏನು ಮಾಡಕ್ಕಾಗಲ್ಲ ಇರಲಿ. ಇನ್ನು ಮುಂದಾದ್ರೂ ನಮ್ಮ ಚಾಮರಾಜ ಜಿಲ್ಲೆಯಲ್ಲಿ ಇಂಥ ಮತ್ತಷ್ಟು ಕಲಾವಿದರುಗಳನ್ನ ಗುರುತಿಸಿ ಅವರೆಲ್ಲರೂ ಅವರ ಮನದಲ್ಲದ ಮಾತುಗಳನ್ನ ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ. ಮತ್ತು ನಮ್ಮ ಜಿಲ್ಲೆಯ ಪ್ರತಿ ಊರ್ಲೂ ಪ್ರತಿ ಗ್ರಾಮದಲ್ಲೂ ಸಹ ಇಂಥ ಜನಪದ ಕಲಾವಿದರು ಮಹಾಪುರುಷರು ಅವರೆಲ್ಲರೂ ಅವರ ನೋವು ನಲಿವುಗಳು ಎಲ್ಲನೂ ಗುರುತಿಸಿ ಅವ್ರನ್ನ ಸಮಾಜದಲ್ಲಿ ಇನ್ನೊಂದಷ್ಟು ಎಲ್ರಿಗೂ ಗೊತ್ತಾಗಬೇಕು, ಈ ತಲೆಮಾರವ್ರಿಗೆ ಗೊತ್ತಾಗಬೇಕು ಅಂತ ಕೆಲಸವನ್ನು ಮಾಡ್ತೀನಿ. ನಮಸ್ಕಾರ. ಎಲ್ಲರೂ ನಮ್ಮ ಸಪೋರ್ಟ್ ಮಾಡೋಣ, ನನ್ನ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ, ಜೊತೆಗೆ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ, ನಿಮ್ಮ ಎಲ್ಲರೂ ಸಹ ಗುರುತಿಸುವಂಥ ಕೆಲಸವನ್ನು ಮಾಡ್ತೀನಿ. ನಮಸ್ಕಾರ ಗುರುಗಳೇ, ಹೋಗಿದ್ದು ಬನ್ನಿ, ಒಳ್ಳೇದಾಗಲಿ. ಓಕೆ ಫೈನ್.